ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಯಾವ್ಯಾವ ಥರ ಯುಗಾದಿಗೆ ಶಾಪಿಂಗ್ ಮಾಡಿದ್ದೀವಿ, ಯಾವ್ಯಾವ ಥರ ಡ್ರೆಸ್ ತೋರಿಸ್ತೀವಿ, ನಾನು ನಮ್ಮ ಆಂಟಿ ಇಬ್ಬರು ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದೆ ಯುಗಾದಿ ಹಬ್ಬಕ್ಕೆ. ಎಕ್ಸ್ಪೆಷಲಿ ನನ್ನ ಮಗಳಿಗೋಸ್ಕರ ಈ ಸರಿ ಅಂತ ಸಿಕ್ಕಾಪಟ್ಟೆ ಶಾಪಿಂಗ್ ಇದೆ ಮತ್ತು ಎಲ್ಲರ ಕಡೆಯಿಂದನೂ ಬಟ್ಟೆ ಬಂದಿದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಒಂದಷ್ಟು ಶಾಪಿಂಗ್ ಇರುತ್ತೆ, ಒಂದಷ್ಟು ಮೀಶೋದಲ್ಲಿ ತರಿಸಿದೆ. ಕೆಲವೊಬ್ಬರಿಗೆ ಲಿಂಕ್ ಕೊಟ್ಟರೆ ಯೂಸ್ ಆಗಬಹುದೇನೋ ಅಂತೇಳಿ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬಿಂದು ಹಾಗೆಯೇ ಇವತ್ತು ಒಂದಷ್ಟು ಮೀಶೋದಲ್ಲಿ ತರಿಸಿರೋದು ಮತ್ತು ಒಂದಷ್ಟು ಹೊರಗಡೆ ತರಿಸಿರೋದು ಡಿಫ್ರೆಂಟಾಗಿ ಏನಾದರೂ ವೇರ್ ಮಾಡೋಣ ಈ ಸರಿ ಹಬ್ಬಕ್ಕೆ ಅಂತ ಹೇಳಿ ಒಂದಷ್ಟು ಬಟ್ಟೆಗಳನ್ನ ಕಲೆಕ್ಷನ್ನ ಮಾಡಿದ್ದೀನಿ. ನೋಡೋಣ, ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ತಿಳಿಸಿ. ಲೈಟಾಗಿ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಈಗ ಫಸ್ಟ್ ಒನ್ ನನ್ನ ಮಗಳದ್ದೇ ತೋರಿಸ್ಬಿಡ್ತೀನಿ. ಅಮ್ಮನ ಮನೆಗೆ ನೆನ್ನೆನೇ ಬಂದಿದ್ದು, ನಾಳೆನ ನಾಡಿದ್ದು ನಮ್ಮೂರಿಗೂ ಅಂದರೆ ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ಅಲ್ಲಿಂದ ಮುಗಿಸ್ಕೊಂಡು ರಿಟರ್ನ್ ಇಲ್ಲಿಗೆ ಬರ್ತೀವಿ. ಈ ಸರಿ ಚೆನ್ನಾಗಿ ಅಂದರೆ ಬ್ಯಾಂಗ್ಳೂರಲ್ಲೇ ಶಾಪಿಂಗ್ ಮಾಡಿದ್ದು. ಇದು ಸಹ ಮ್ಯಾಕ್ಸ್ದೆ 2 to 3 ಇಯರ್ಸ್ದು. ಇದು ಮಾತ್ರ ಸಖತ್ತಾಗಿದೆ. ಓಕೆನಾ, ಈ ಥರ ಟೈಪ್ ಇರಲಿಲ್ಲ ನನ್ನ ಮಗಳಿಗೆ. ಓಕೆನಾ, 1000 ಒಳಗಡೆನೆ ಅಂತ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗಂತೂ ನೋಡಿದ ತಕ್ಷಣ ಲೈಕ್ ಆಯಿತು, ಹಾಗಾಗಿ ತೊಗೊಂಡೆ. ಇದು ಮೇಲ್ಗಡೆ ಈ ಥರ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಪ್ಲಾಜಾ ಪ್ಯಾಂಟ್ ಬರುತ್ತೆ. ಓಕೆನಾ, ಪ್ಲಾಜಾ ಪ್ಯಾಂಟ್ ಬರುತ್ತೆ. ಇದು ಸ್ವಲ್ಪ ಸ್ಟಿಚ್ ಮಾಡಿಸಿದ್ದೀನಿ, ಇಲ್ಲಿ ಕಟ್ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ಟೆ ಬಗ್ಗೆ ಏನೂ ಮಾತಾಡೋಗಿಲ್ಲ. ಏನಂದರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಮಕ್ಳುಗಳು ಚುಚ್ಚು ಅವೆಲ್ಲ ಇಟ್ಕೊಳ್ಳಲ್ಲ ಜಾಸ್ತಿ ಹೊತ್ತು. ಹಾಗಾಗಿ ಈ ಥರ ಫುಲ್ಲು ಸ್ಲೀವ್ ಇದೆ. ಓಕೆನಾ, ಇದು ಸ್ಲೀವು. ಇಲ್ಲೂ ಅಷ್ಟೇ ಸ್ವಲ್ಪ ಲಾಸ್ಟಲ್ಲಿ ಕಟ್ ಮಾಡಿ ಹೊಲಿಸಿದ್ದೀನಿ. ಈ ಥರ ಬರುತ್ತೆ, ಕಾಣಿಸ್ತಿದೆಯಲ್ಲ? ಈಗ ನಿಮಗೆ ಡೀಟೇಲಾಗಿ ಗೊತ್ತಾಗಿರಬೇಕು. ಈ ಥರ ಬರುತ್ತೆ. ಓಕೆನಾ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಅಕ್ಕನ ಮಗಳು ಸೈಜ್ ಇತ್ತು, ಬಟ್ ವೇರಿಯೇಷನ್ ಇತ್ತು. ಏನು ಪ್ರೈಸಲ್ಲಿ ವೇರಿಯೇಷನ್ ಇತ್ತು. ಇಯರ್ಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೇಮ್ ಅವಳಿಗೂ ಆಗ್ತಾಯಿತ್ತು, ಬಟ್ ಅವಳು ಇಷ್ಟಪಡ್ತಾಳಲ್ವ ಅಂತ ಇನ್ನು ನಾನೇನು ತೊಗೊಬರೋಕ್ಕೆ ಹೋಗಲಿಲ್ಲ. ಅವಳು ಈ ಥರ ಒಂಥರ ಒಂದು ಸ್ವಲ್ಪ ಈ ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ ಅಲ್ಲ ಬಿಂದು? ನೀನು ಹಾಕ್ತೀಯಾ? ಜಾಸ್ತಿ ಈ ಥರ ಎಲ್ಲ ಅವಳು ಯೂಸ್ ಮಾಡಲ್ವೇನೋ ಅಂತ ತರಲಿಲ್ಲ. ಇದು ಯುಗಾದಿ ಹಬ್ಬಕ್ಕೆ ಅಂತಲೇ ತೊಗೊಂಡಿರೋದು. ಅದನ್ನು ತೋರಿಸ್ಬೇಡ. ಇದು ಬಂದು ನಮ್ಮ ಅತ್ತೆ ಕೊಡಿಸಿರೋದು. ಇದು ಸಹ ಮ್ಯಾಕ್ಸ್ ಚೆನ್ನಾಗಿದೆ. ಇದು ಸ್ವಲ್ಪ ತುಂಡಾಯಿತು, ಬಟ್ ಸಿಕ್ಕಾಪಟ್ಟೆ ಪ್ರಿಟಿಯಾಗಿ ಕಾಣ್ತಾಳೆ. 2 ಜುಟ್ಟು ಹಾಕ್ಬಿಟ್ರೆ ಇದನ್ನ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗೈತಲ್ಲ? ಇದು ಸಖತ್ತಾಗೈತಲ್ಲ? ನಮ್ಮ ಅತ್ತೆ ಒಂದು 3 ಜೊತೆ ಕೊಡಿಸಿದ್ರು. ಒಂದು ಜೊತೆ ಆಲ್ರೆಡಿ ನೈಟ್ ಹಾಕ್ಕೊಬಿಟ್ಟಿದ್ದಾಳೆ. ಇನ್ನೊಂದು ಜೊತೆ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಎತ್ತಿಟ್ಟಿದ್ದೀನಿ. ಇದು ಈಗ ಪರ್ಫೆಕ್ಟಾಗಿ ಆಗುತ್ತೆ. ವೈಟ್ ಅವಳು ವೈಟ್ ಇರೋದಕ್ಕೆ ಅವಳಿಗೆ ವೈಟ್ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಅವಳು ಯಾವ್ದು ಹಾಕಿದ್ರು ಚೆನ್ನಾಗಿ ಕಾಣ್ತಲ್ಲ? ಇನ್ನು ನೆಕ್ಸ್ಟ್ ಅಂತ ಬಂದು ಇದು ಮೀಶೋದಲ್ಲ, ಫಸ್ಟ್ ಒನ್ನು ಮೀಶೋದಲ್ಲ, ಇದೂ ಸಹ ಮೀಶೋದಲ್ಲ, ಇದು ಮೀಶೋದು. ಒಂದಷ್ಟು ಜನ ತರಿಸಿದ್ದಾರೆ, ರಿವ್ಯೂ ನೋಡಿದೆ, ಚೆನ್ನಾಗಿತ್ತು. ಇದು ನಿಮ್ಮ ಅಮ್ಮಂಗೆ ತರಿಸ್ಕೊಂಡೆ ನಿಂಗೆ. ನನ್ನ ಸೈಜ್ ಇರಲಿಲ್ಲ. ಚೆನ್ನಾಗಿ ನೋಡಿ, ಇಲ್ಲಿ ಒಂದು ಲೇಸ್ ಥರ ಕೊಟ್ಟಿದ್ದಾರೆ. ಕಡೆ ಸ್ಲೀವ್ಸ್ ಇಲ್ಲ. ಇದೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಚೆನ್ನಾಗಿತ್ತಲ್ಲ? ಮತ್ತು ಇದು ಒಂಥರ ಮುದ್ರು ಕೂಡ ಅಲ್ಲ, ಹರಡ್ಕೊಳ್ಳುತ್ತೆ ಇದು. ಹಾಗಾಗಿ ಅವಳಿಗೆ ಫ್ರಾಕ್ ಅಂದರೆ ಮೊದಲೇ ಇಷ್ಟ. ಹಾಗಾಗಿ ಇದನ್ನು ತರಿಸ್ದೆ. ಇದ್ರ ಪ್ರೈಸ್ ಬಂದು, ಇದು ನಮ್ಮಮ್ಮ ಕೊಡಿಸಿರೋದು. ಅಂದರೆ ನಮ್ಮಮ್ಮ ಕ್ಯಾಶ್ ಕೊಟ್ಟಿದ್ರೆ ಯಾವ್ದಾನ ತಗೋ ಅಂತೇಳಿ, ಬಟ್ ನಾನು ಇಲ್ಲಿ ಇದೊಂದು ಅಂತ ಹೇಳಿಬಿಟ್ಟು ಫ್ರಾಕ್ ಒಂದು ತೆಗ್ದಿದ್ದೀನಿ. ಇದು ಪ್ರೈಸ್ ಬಂದು 400 ರೂಪಾಯಿ ಒಳಗಡೆ 350 ಇರ್ಬೋದೇನೋ ಅಷ್ಟೇ. ಲಿಂಕ್ ಬೇಕಾದರೆ ಲಿಂಕ್ ಅಂತ ಹಾಕಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ನೆಕ್ಸ್ಟು ಫೋಟೋಸ್ ತೆಗೆದು ಸಹ ಹಾಕ್ತೀನಿ. ಚೆನ್ನಾಗೈತಲ್ಲ? ಚುಚ್ಚಲ ಏನಿಲ್ಲ. ಇದು ಒಳಗಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಸ್ಮೂತಾಗಿರೋದು ಹಾಕಿದ್ದಾರೆ. ಓಕೆನಾ, ಮಕ್ಳಿಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಿನಿಶಿಂಗ್ ಅಷ್ಟೇ, ಒಳಗಡೆ ಚುಚ್ಚೋ ಥರ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಇಟ್ಬಿಡ್ತೀನಿ, ಅದು ಮಿಂಚೆಲ್ಲ ಬೀಳ್ತೈತಲ್ಲ ಅದು.
ಇದಕ್ಕೆ ಇಟ್ಬಿಡು. ಇನ್ನು ನೆಕ್ಸ್ಟು ನಾನು ಯಾವ್ದು ತರಿಸ್ದೆ ಅಂದರೆ, ನಾನೊಂದು ಸ್ಯಾರಿ ತೊಗೊಂಡಿದ್ದೀನಿ, ಬಟ್ ಸ್ಯಾರಿ ವೇರ್ ಮಾಡೋದು ಡೌಟು ಬಿಸಿಲಲ್ಲಿ. ಇದೊಂದು ಡ್ರೆಸ್ ತರಿಸಿದ್ದೀನಿ ನೋಡಿ. ನೋಡಿ ಈ ಥರ ಒಂದು ಡ್ರೆಸ್ ತರಿಸಿದ್ದೀನಿ. ಇಲ್ಲೂ ಅಷ್ಟೇ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಮಿಷಿನ್ ವರ್ಕ್ ಇದು ಅನ್ಸುತ್ತೆ, ಮಿಷಿನ್ ವರ್ಕ್. ಇಲ್ಲೊಂದು ಲೇಸ್ ಥರ ಸೇಮ್ ಆ ಡಿಸೈನ್ ಈ ಏನಿದೆ ಈ ಡಿಸೈನಿಗೆ ಕೊಟ್ಟಿದ್ದಾರೆ. ಮತ್ತು ಲಾಸ್ಟಲ್ಲೂ ಸಹ ಕೊಟ್ಟಿದ್ದಾರೆ, ಸೈಡಲ್ಲೂ ಕೊಟ್ಟಿದ್ದಾರೆ ನೋಡಿ. ಇದು ಸೈಡ್ ಕಟ್ಟು, ಇಲ್ಲೂ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಲುಕ್ಕಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು. ಓಕೆನಾ ನೋಡಿ. ಇದು ಅಷ್ಟೇ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟು ನನಗೆ ಸಿಗೋ, ನಾನು ಕೇಳೋ ಥರ ಹೊರಗಡೆ ಹುಡ್ಕೋಕ್ಕಾಗಲ್ಲ ಮಗು ಇಟ್ಕೊಂಡು ಅಂತ ಹೇಳ್ಬಿಟ್ಟು ಈ ಥರ ಮೀಶೋದಲ್ಲಿ ಬುಕ್ ಮಾಡಿದೆ. ಇದು ಪ್ರೈಸ್ ಬಂದುಬಿಟ್ಟು 500 ಏನೋ ಅಷ್ಟೇ. ಇದೂ ಅಷ್ಟೇ ವಿತ್ ವೇಲು ಪ್ಯಾಂಟ್ 3 ಪೀಸ್ ಬಂದಿದೆ. ಇನ್ನು ವೇಲಿಗೂ ಅಷ್ಟೇ ಲಾಸ್ಟಲ್ಲಿ ಲೇಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಫುಲ್ಲು ಸಾದಾ ಅಂದರೆ ಸ್ವಲ್ಪ ಹಗಲವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿತ್ತಲ್ಲ ಇದು ನೋಡಿ. ವೇಲು ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣುತ್ತೆ, ನೋಡಬೇಕು. ಇದು ಬಂದು ವೇಲು. ಓಕೆನಾ, ಸೇಮ್ ಎಲ್ಲ ಅದು ಒಂದೇ ಕಲರು. ಲೇಸ್ಗಳನ್ನ ಕೊಟ್ಟಿರೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಹೈಲೈಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. 2 ಕಡೆಯೂ ಕೊಟ್ಟಿದ್ದಾರೆ, ಈ ಕಡೆಯೂ ಕೊಟ್ಟಿದ್ದಾರೆ ಮತ್ತು ಈ ಕಡೆಯೂ ಕೊಟ್ಟಿದ್ದಾರೆ. ಇದು ಅಷ್ಟೇ. ಬೇಕಾದರೆ ಲಿಂಕ್ ಅಂತ ನನಗೆ ಒಂದು ಕಮೆಂಟ್ ಹಾಕಿದ್ರೆ ಸಾಕು, ನಾನು ಆ ಲಿಂಕ್ನ ಹಾಕ್ತೀನಿ ನಿಮಗೆ. ಓಕೆನಾ, ಬೇಕಿದ್ರೆ ಲಿಂಕ್ ಅಂತ ಮಾಡಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಇದು ಬಂದು ಇದು ಅಷ್ಟು ಮೀಶೋದಲ್ಲಿ ಹಲ್ದಿ ತೋರಿಸಿದ್ದೀನಿ, ಬಟ್ ಸುಮ್ಮನೆ ತೊಗೊಂಡು ಬಂದಿದ್ದೀನಿ ಏನಕ್ಕಂದ್ರೂ ಇರಲಿ ಅಂತ ಹೇಳಿ. ಆಲ್ಮೋಸ್ಟು ನಾವು ಅದು ಹಳ್ಳಿಗೆ ಹೋದರೆ ಈ ಚೂಡಿದಾರ್ಸು ಈ 3 ಪೀಸ್ ಈ ಥರನೇ ಹಾಕೋದು, ಬೇರೆದೆಲ್ಲ ಹಾಕೋಕ್ಕಾಗಲ್ಲ. ಹಳ್ಳಿ ಅಂದರೆ ಗೊತ್ತಲ್ಲ, ಆ ಥರ ನಾವು ಯಾವತ್ತೂ ಹಾಕ್ಕೊಂಡು ಹೋಗಿಲ್ಲ ಆ ಕಡೆ. ಇನ್ನು ನಮ್ಮ ಅಮ್ಮನ ಮನೇಲಾಗಲಿ ಜೀನ್ಸ್ ಆಗಲಿ ಸ್ಲೀವ್ಲೆಸ್ ಈ ಥರ ಎಲ್ಲ ಥರನೂ ಹಾಕ್ತೀವಿ, ಅಲ್ಲೆಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಸೇಮ್ ಇದು ಸಹ ಬ್ಲ್ಯಾಕ್ ಬಂದಿದೆ. ಓಕೆನಾ, ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ಈ ಡ್ರೆಸ್ಸು. ಸ್ವಲ್ಪನೂ ಒಂಥರ ಫುಲ್ಲು ಕಂಫರ್ಟಬಲ್ ಇದೆ, ಫುಲ್ ಸ್ಲೀವ್ಸು ಈ ಥರ ನೋಡಿ. ನಮ್ಮ ಅಕ್ಕ ಫೋನ್ ಮಾಡಿದ್ಲು, ಹಾಗಾಗಿ ಇದು ಸೇಮ್ ಏನೂ ಬಂದಿಲ್ಲ, ಫುಲ್ಲು ಪ್ಲೈನ್ ಬಂದಿದೆ ಅಷ್ಟೇ. ಇದು ಸಹ ಅಷ್ಟೇ. ಇನ್ನೊಂದೆರಡು ಪೀಸ್ 3 ಪೀಸ್ ಆಲ್ಮೋಸ್ಟು ನಾನು ಈಗ ನನ್ನ ಹತ್ರ ಆಲ್ಮೋಸ್ಟು ಈ ಜೀನ್ಸ್ಗಳದ್ದು ಮತ್ತು ಸಿಂಗಲ್ ಟಾಪ್ಸ್ಗಳದ್ದು ಈ ಥರ ಮಾತ್ರ ಕಲೆಕ್ಷನ್ ಸಿಕ್ಕಾಪಟ್ಟೆ ಇದೆ. ನಾನೇ ಅಷ್ಟು ವೇರ್ ಮಾಡೋದಲ್ಲೇ ಬೇಜಾರಾಗಿಬಿಟ್ಬಿಟ್ಟಿದ್ದೀನಿ. ಬಟ್ ನಾನು ಈಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಈಗ 3 ಪೀಸ್ ಎಲ್ಲ ಹಾಕೋದು. ಇದು ಅಷ್ಟೇ. ಇದು ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಇದು. ಇದು ಅಷ್ಟೇ, ಲಿಂಕ್ ಏನಿಲ್ಲ, ಇದು ಮೀಶೋದಲ್ಲೆಲ್ಲ ಹೊರಗಡೆನೇ ತೊಗೊಂಡಿದ್ದು. ಅಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವರ ಫ್ರೆಂಡ್ ಅಂಗಡಿಲಿ ತೊಗೊಂಡಿದ್ದು. ಒಂದೇ ಒಂದು ಪೀಸು ಬಂದಿದ ತಕ್ಷಣ ಫುಲ್ಲು ಸೋಲ್ಡ್ ಔಟ್ ಆಯ್ತಂತೆ ಈ ಡ್ರೆಸ್ಸು. ಒಂದೇ ಒಂದು ಪೀಸ್ ಎತ್ತಿಟ್ಟಿದ್ರು ನನಗೆ. ಹಾಗಾಗಿ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್ ಅಂತ ಹೇಳ್ಬೋದು ಇದು. ಆಲ್ರೆಡಿ ಇದನ್ನ ಹಬ್ಬಕ್ಕೆ ಅಂತಲೇ ತೊಗೊಂಡಿರೋದು. ನಾನು ವೇರ್ ಮಾಡಿದ ಫೋಟೋಸ್ ಹಾಕ್ತೀನಿ. ಇನ್ನು ನೆಕ್ಸ್ಟ್ ಬಂದು ನೀವೇನಾದ್ರೂ ತುಂಬ ಚೆನ್ನಾಗಿರೋದು, ಕ್ವಾಲಿಟಿ ಇರೋದು ನಾವು ಮೀಶೋದಲ್ಲಿ ಏನೋ ಪರ್ಚೇಸ್ ಮಾಡಬೇಕು ಅಂತಂದರೆ ಇದನ್ನು ಮಾಡಿ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಈ ಡ್ರೆಸ್. ಓಕೆನಾ, ನೋಡಿ ಈ ಥರ ಡ್ರೆಸ್ಸು. ಹಾಗಾಗಿ ನೋಡೋಣ, ಇವತ್ತು ನಮ್ಮ ಅಕ್ಕನ ಮನೆಗೆ ಹೋದರೆ ಅವ್ರ ಕಲೆಕ್ಷನ್ ತೋರಿಸೋಣ. ನಮ್ಮ ಅಕ್ಕನೂ ಒಂದಷ್ಟು ನಮ್ಮ ಅಕ್ಕನ ಮಗಳಿಗೆ ತಂದಿದ್ದಾಳೆ. ನಾನು ಇರಲಿಲ್ಲ, ನಾನು ಇದ್ದರೆ ನನ್ನ ಜೊತೆ ಶಾಪಿಂಗ್ ಮಾಡ್ತಾ ಇದ್ಲು, ಬಟ್ ತಗೊಂಬಂದಿದ್ದಾಳೆ. ಸರಿ ಆಯ್ತು, ತಗೊಬಂದಿದ್ದಾಳೆ. ನೋಡೋಣ, ನನ್ನ ಮಕ್ಕಳ ಮನೆಗೆ ಹೋದರೆ ಅಲ್ಲೂ ತೋರಿಸ್ತೀನಿ ಹೇಗೆ ಅಂತೇಳಿ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ವಿತ್ತು ಲೈನಿಂಗ್ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಲೈನಿಂಗು ಅಷ್ಟು ಚೆನ್ನಾಗಿರೋದು ಹಾಕಿದ್ದಾರೆ. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ, ಅಂದರೆ 700-750 ಏನೋ ಅಷ್ಟೇ. ಇದು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದೇನಿಲ್ಲ, ಇಲ್ಲಿ ಕೈ ಹತ್ರ ಒಂದು ಲೇಸ್ ಕೊಟ್ಟಿದ್ದಾರೆ, ಅಂದರೆ ಸೇಮ್ ಡಿಸೈನು ಇಲ್ಲೊಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದು ಬಿಟ್ಟರೆ ಇದು ತುಂಬ ಗ್ರ್ಯಾಂಡಾಗಿದೆ ವೇಲು. ಓಕೆನಾ, ಹಾಗಾಗಿ ಇದು ಅಷ್ಟೇ ಪ್ಲಾಜೋ ಥರನೋ ಅಥವಾ ಈ ಥರ ಪೆನ್ಸಿಲ್ ಕಟ್ ಥರನಲ್ಲ, ಆ ಥರ
ತುಂಬಾ ತುಂಬ ಚೆನ್ನಾಗಿದೆ. ಓಕೆನಾ. ಇದೊಂದು ಇದು ವೇಲು ಅಷ್ಟೇ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಬಂದಿದೆ. ಓಕೆನಾ. ಈ ಥರ ಇತ್ತು ನಮ್ಮ ಒಂದು ಯುಗಾದಿಯ ಶಾಪಿಂಗ್. ಓಕೆನಾ. ಇವತ್ತು ಅಲ್ಲಿಗೆ ಅಲ್ಲಿ ಹೋಗ್ತಿರೋದು ಬಟ್ಟೆ ತರಕ್ಕೆ, ಅಲ್ಲೇ ಹೋಗ್ತಾ ಇದ್ದೀವಿ. ನೋಡೋಣ ಏನಾದರೂ ಇಷ್ಟ ಆದರೆ ತುಮಕೂರಲ್ಲಿ. ಓಕೆನಾ. ಬೆಂಗಳೂರಲ್ಲೆಲ್ಲ ತುಮಕೂರಲ್ಲಿ ನೋಡೋಣ. ಎಲ್ಲೋ ಅಂತ ಸೇಲ್ ಹಾಕಿದ್ದಾರೆ, ಮತ್ತು ಇನ್ನೊಂದು ತಾವು ಹೋಗಬೇಕು. ಹಾಗಾಗಿ ಅಲ್ಲೋಗಿ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಇನ್ನು ಏನೇನು ಅನಿಸುತ್ತೋ. ನಮ್ಮ ಅಕ್ಕನ ಮನೆಗೆ ಹೋದರೆ ನೋಡೋಣ, ಅಲ್ಲೊಂದಷ್ಟು ತೋರಿಸ್ತೀನಿ ಅವಳು ಶಾಪಿಂಗ್ ಮಾಡಿದರೆ. ಆಮೇಲೆ ನಮ್ಮ ಅಕ್ಕ ರೀಸೆಂಟಾಗಿ ಏನು ಮಾಡಿದ್ದಾಳೆ ಅಂದರೆ ತುಮಕೂರಲ್ಲೇ 1000ಗೆ 4 ಪೀಸ್ ಎಲ್ಲ ತೊಗೊಂಡಿರೋದು. 1000ಗೆ 4 ಪೀಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ನನ್ನ ಸೈಜ್ ಇರಲಿಲ್ಲ ಹೋದಾಗ. ಲಕ್ಕಿ ಫ್ಯಾಷನ್ಸ್ ತುಮಕೂರಲ್ಲಿ ಲಕ್ಕಿ ಫ್ಯಾಷನ್ಸಲ್ಲಿ ಏನೋ ಆಫರ್ ಹಾಕಿದ್ರು ಅಂತ ತೊಗೊಬಂದಾಳೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಮಕೂರಲ್ಲಿ ಯಾರನ್ನ ಇದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನನಗೆ ಎಮ್ ಪರ್ಫೆಕ್ಟ್ ಆಗುತ್ತೆ, ಎಕ್ಸೆಲ್ಲೂ ಪರ್ಫೆಕ್ಟ್ ಆಗುತ್ತೆ. ಎಕ್ಸೆಲ್ ಇಟ್ಕೊಂಡ್ರೆ 1-2 ಇಂಚ್ ಇಡ್ಸ್ಕೋಬೇಕು. ಬಟ್ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಳ್ಳೋಣ ಅಂತೇಳಿ ಎಕ್ಸೆಲ್ಲು ಡಬಲ್ ಎಕ್ಸೆಲ್ ಕೇಳಿದ್ರು. ಆ ಸೈಜಲ್ಲಿ ಎಕ್ಸೆಲ್ಲಲ್ಲೂ ಇತ್ತು, ಬಟ್ ನಮಗೆ ಬೇಕಾಗಿರೋವಂಥ ಒಂದು ಕಲರ್ ಇಲ್ಲ. ನಾವು ಸ್ವಲ್ಪ ಕಲರ್ ಡಲ್ ಇರೋದ್ರಿಂದ ನಾವು ಸ್ವಲ್ಪ ಒಂಥರ ಈ ಡಾರ್ಕ್ ಕಲರ್ ಈ ಥರ ಎಲ್ಲ ಹಾಕೋದು ಉಂಟು. ಇನ್ನು ನನ್ನ ಮಗಳು ವೈಟ್ ಇದ್ದಾಳೆ, ಒಳಗೆ ಯಾವ್ದು ಹಾಕಿದ್ರು ಆಗುತ್ತೆ. ನಾನು ಸ್ವಲ್ಪ ಈ ಥರ ನೋಡ್ಕೊಂಡು ತೊಗೊತೀನಿ. ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ಏನು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.